ನಮಸ್ಕಾರ ಗುರು, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಈಗ ಎಕ್ಸಾಸ್ಟ್ ಹಾಕ್ಸ್ತಾ ಇದೀವಿ. BS3 ಏನ್ ಮಾಡಲು ಬ್ರೋ? ಇದು 16 ಮಾಡಲ್ಗೆ ಎಲ್ಲೈತೆ ಎಕ್ಸಾಸ್ಟ್. ಸೊ ಈ ಎಕ್ಸಾಸ್ಟ್ ನ ಫಿಟ್ ಮಾಡಿಸ್ತಾ ಇದೀವಿ akrapovic. ಬನ್ನಿ ಹೋಗೋದು. ಇದರಲ್ಲಿ ಒಂದು ಜುಗಾಡ್ ನಡೆದೈತೆ ಆಲ್ರೆಡಿ ಸ್ಟಾಕ್ ಎಕ್ಸಾಸ್ಟ್ ಅಲ್ಲೇ. ಇಲ್ಲಿ ಹೊರಗಡೆ ಈ ತರ ಬರುತ್ತೆ. ನನ್ನ ಸ್ಟಾಕ್ ಎಕ್ಸಾಸ್ಟ್ ಇದೆ ತೋರಿಸುವೆ. ಇದನ್ನ ಕಟ್ ಮಾಡ್ಸೋರೆ. ಇವಾಗಲೇ ಒಂದು ಚೂರು ತಕ್ಕಮಟ್ಟಕ್ಕೆ ಸೌಂಡ್ ಬರುತ್ತೆ. ಕೀ ಎಲ್ಲ ಬ್ರೋ ಹಾಕಿದಿರಲ್ಲ, ಇಲ್ಲಿ ನೋಡಿ ಕೇಳಿಸ್ತೀನಿ. ತಕ್ಕಮಟ್ಟಕ್ಕೆ ಬರುತ್ತೆ ಇವಾಗ ಸೌಂಡು, ಬಟ್ ಜಾಸ್ತಿ ಓಡಿ ಇವಾಗ ಬರಲ್ಲ. ಹಾ ಬ್ಯಾಕ್ ಫೈರ್ಸ್ BS3 ಏನಂದ್ರೆ ಒಂಥರ ಬ್ಯಾಕ್ ಶಾಟ್ ಹೊಡಿತಲ್ಲ, ಅದೇ ಕ್ರೇಜಿ. ಇದ್ರಲ್ಲಿ ಹೊಡಿಯಲ್ಲ ಅದು. ಸೊ ಈ ಗಾಡಿ ಲದಾಖ್ ಮುಗಿಸ್ಬಿಟ್ಟೈತೆ ಆಲ್ರೆಡಿ. BS3 ಗುರು ಕ್ರೇಜಿ ಗಾಡಿ, ಬಟ್ ಸಖತ್ತಾಗಿ ಚೆನ್ನಾಗಿ ಹುಡುಕಿ ತಗೋಬೇಕು ಗಾಡಿನ. BS3ನ ತಗೋತಾ ಇದೀನಿ ಅಂದ್ರೆ ರೀಸೆಂಟ್ ಆಗಿ ಸುಮಾರು ಖರ್ಚು ಮಾಡವ್ರೆ. ಎಷ್ಟೋ ಇಂಜಿನಲ್ಲೆಲ್ಲ ಏನೇನೋ ಚೇಂಜ್ ಮಾಡ್ಸವ್ರೆ. ಚೇಂಜ್ ಅಂದ್ರೆ ರೀಪ್ಲೇಸ್ ಮಾಡ್ಸಿರೋದು, ಹೊಸ ಪಾರ್ಟ್ಸ್ ಹಾಕ್ಸವ್ರೆ. ಅದಾದ್ಮೇಲೆ ಎಷ್ಟೋ ಇದು ಕೋನ್ ಸೆಟ್ ಎಲ್ಲ ಹೊಸದಂತೆ, ಕ್ಲಚ್ ಪ್ಲೇಟ್ ಎಲ್ಲ ಹೊಸದು. ಆಲ್ಮೋಸ್ಟ್ ಒಂಥರ ಇಂಜಿನ್ ಅಲ್ಲಿ ಎಲ್ಲ ಹೊಸ ಪಾರ್ಟ್ಸ್ಗಳನ್ನ ಫಿಟ್ ಮಾಡಿಸಿದ್ದಾರೆ. ಟೋಟಲ್ ಅರೌಂಡ್ ಒಂದು 60,000 ಆಗೈತಂತೆ ಗುರು. DB ಕಿಲ್ಲರ್ ಆಪ್ಷನ್ ಇರೋದು ಇವ್ರು ತರಿಸಿರೋದು akrapovic. ಇವ್ರ ಫ್ರೆಂಡ್ ಹತ್ರ ಇಸ್ಕೊಂಡಿದಾರಂತೆ. ಒಂದು DB ಕಿಲ್ಲರ್ ಆಪ್ಷನ್ ಎಲ್ಲ ಇಲ್ಲ. ಆಫ್ ರೋಡ್ ಹಾರ್ಡ್ ಕೋರ್ ಆಫ್ ರೋಡ್ ಮಾಡಿದಾರಲ್ಲ ಅವ್ರಿಗೆ ಹೇಳ್ತಾ ಇರೋದು BS3 BS4 Himalayan ಬೆಟರ್ ಅಂತ. ನಾರ್ಮಲ್ ಆಫ್ ರೋಡ್ಸು ಮತ್ತು ಟ್ರಾವೆಲಿಂಗ್ ಮಾಡೋದಕ್ಕೆ ಹೊಸ ಹಿಮಾಲಯನ್ನೇ ಬೆಟರು. ಆಮೇಲೆ ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ, ಆವಾಗ ಹೊಸ ಹಿಮಾಲಯನ್ನೇ ಬೆಟರು. ಪ್ರಕಾರ ನನ್ನ ಗಾಡಿಗಿಂತ ಜಾಸ್ತಿ ಸೌಂಡ್ ಬರುತ್ತೆ. ಅದು ಓಪನ್ ಇದೆ ಎಕ್ಸಾಸ್ಟು, ಬಟ್ ನಂದು ಡಬಲ್ ಬ್ಯಾರಲ್ ಥರ ಒಂಚೂರು ಸೌಂಡನ್ನ ಕಿಲ್ ಮಾಡುತ್ತೆ ನನ್ನ ಎಕ್ಸಾಸ್ಟು. ಹೊಸ ಕ್ಲಚ್ ಪ್ಲೇಟ್ ಅಂತ ಹಾಕ್ಸಿರೋದು. ಹೇಳಿದ್ರೆ 8,000 ಏನೋ ಕ್ಲಚ್ ಪ್ಲೇಟು ನಮ್ಮ ಹಿಮಾಲಯನ್ಗೆ. 8,000. ಇವಾಗ ಏನಂದರೆ ಸ್ಟಾಕ್ ಎಕ್ಸಾಸ್ಟಲ್ಲಿ ಹಿಂದೆ ಒಂಚೂರು ಕುಯ್ಸಿದ್ದಾರೆ. ಸೊ ಅದು ಅಂಥ ಮಜಾ ಕೊಡ್ತಿಲ್ಲ ಆ್ಯಕ್ಚುಲಿ. ಏನಂದರೆ ಎಷ್ಟೊಂದು ಕಡೆ ಇವಾಗ ನಾರ್ಮಲ್ಲು ಹಿಮಾಲಯನ್ ಸ್ಟಾಕ್ ಎಕ್ಸಾಸ್ಟ್ನೇ ಒಂಚೂರು ಮಾಡಿಫೈ ಮಾಡಿಸ್ತಾರೆ. ಹಿಮಾಲಯನ್ದು ಸ್ಟಾಕ್ ಎಕ್ಸಾಸ್ಟ್ ರೇಟ್ ಕೇಳಿದ್ರೆ ಅದ್ರೋಗ್ಬಿಡ್ತೀರಾ. 35,000 ಸ್ಟಾಕ್ ಎಕ್ಸಾಸ್ಟ್ ರೇಟು ಹಿಮಾಲಯನ್ ರಾಯಲ್ ಎನ್ಫೀಲ್ಡಲ್ಲಿ. ಸೊ ಸ್ಟಾಕ್ ಎಕ್ಸಾಸ್ಟಲ್ಲಿ ಏನೋ ಕೆಲಸ ಮಾಡ್ಸೋಕ್ಕೆ ಹೋಗಬೇಡಿ. ನಾನು ಕೇಳ್ತೀರಾ ಅಂದರೆ ನಾನು ಸ್ಟಾಕ್ ಎಕ್ಸಾಸ್ಟಲ್ಲಿ ಏನೂ ಕೆಲಸ ಮಾಡಿಸಲ್ಲ ಗುರು. ಆ್ಯಕ್ಚುಲಿ ಸ್ಟಾಕ್ ಎಕ್ಸಾಸ್ಟ್ ಹೆಂಗೆ ಬಿಚ್ಚಿತ್ತು ಹಂಗೆ ಐತೆ ಮನೇಲಿ. ಒಂದು ಸಣ್ಣ ಕೆಲಸನೂ ಕೂಡ ಮಾಡಿಸಿಲ್ಲ. ಅದು ಅವರೇ ಮಾಡಿಸಿರೋದು ಬ್ರೋ. ನೀವು ಹಾಕ್ಸ್ಬಿಡಿ ಬೈ ಸುಮ್ಮನೆ. 20 ಬರ್ತದ ಮೈಲೇಜ್ ಅದು. ನಾಳೆ ಅನ್ನೋದಿಲ್ಲ ಅನ್ನೋ ಓಡಿಸ್ಬೇಕು ಅಲ್ಲ ಬ್ರೋ. ಆದರೂ ಎಷ್ಟು ಕೊಟ್ಬಿಡ್ತಾ ಇದ್ದೀರಾ? 180. ಕಷ್ಟನಾ ಅದು? ಮೇಂಟೆನೆನ್ಸ್ ಕಷ್ಟ ಅಂತನಾ? ಮೇಂಟೆನೆನ್ಸ್ ಕಷ್ಟ ಏನಿಲ್ಲ, ನಾವು ದೂರ ಓಡಾಡೋದು ಆಗಲ್ಲ. ಒಂದೇ ಫ್ರೇಮಲ್ಲಿ ನೋಡಿ, ಅಲ್ಲಿ BS3 ನಿಂತಿದೆ, ಇಲ್ಲಿ BS4 ನಿಂತಿದೆ, ಇಲ್ಲಿ BS6 ನಿಂತಿದೆ. ಎಲ್ಲ ಕಲರ್ಗಳ ಮೇಲೆ ಕಂಡುಹಿಡಿಬೋದು. ಅದು ವೈಟು, ಈ ಕಲರ್ ನನಗೊಂಥರ ಇಷ್ಟ ಆಯಿತು ಫಸ್ಟು. ಆ್ಯಂಡ್ ತಗೊಳ್ಳೋದ್ರಲ್ಲಿ ನಿಂತೇ ಹೋಗ್ಬಿಟ್ಟಿತ್ತಲ್ಲ ಇದು. ಅದಾದಮೇಲೆ ಇದು BS6 ನನ್ನ ಗಜ. ಇದೆಲ್ಲ ಅವಾಗ 2,10,000 ಅನ್ಸುತ್ತೆ ಬಂದಿದ್ದು. BS3 BS4 ಎಲ್ಲ ಏಕದಮ್ BS6ಗೆ 60,000-70,000 ಜಾಸ್ತಿ ಹಂಗಾರೆ. ಪಕ್ಕ 500 ರೂಪಾಯಿ ಗ್ಯಾರಂಟಿ. ಓಹೋ, 500 ರೂಪಾಯಿ ಗ್ಯಾರಂಟಿ. ಸೂಪರ್.
ಇದು ರಾತ್ರಿ ಹೀಟ್ ಆದಾಗ ಹೊಡಿಬೇಕು ಆ್ಯಕ್ಚುಲಿ. ಸ್ಪಾರ್ಕ್ ಹೊಡಿತೈತೆ ಕ್ರೇಜಿ. ಹೋಗೋ ಬರೋರೆಲ್ಲ ನೋಡ್ತವ್ರೆ. ರೈಸ್ ಮಾಡು. ನಡಿ ಆಯ್ತು. ಅಲ್ಲಿ ಪಟಾಕಿ ಇದೊಂದೇ BS3 ನನಗೆ ಇಷ್ಟಪಡೋದಂದ್ರೆ. ರೈಟ್ ಇದೇ ಇಷ್ಟಪಡೋದು ನಾನು BS3 ಹಿಂಗೆ ಕಾಣುತ್ತೆ ಔಟ್ಲುಕ್ ಇವಾಗ ಗಾಡಿದು. ಓಕೆ, ಲೋ RPM ರೈಸ್ ಮಾಡಿ ತೋರಿಸ್ತೀನಿ ನೋಡಿ. ಫುಲ್ ಓಪನ್ನು. DB ಕಿಲ್ಲರ್ ಬರುತ್ತೆ, ಇವಾಗ DB ಕಿಲ್ಲರ್ ಹಾಕಿಲ್ಲ ಇವಾಗ. ನಾರ್ಮಲಾಗಿ ಲೋ RPM ಐಡ್ಲಿಂಗಲ್ಲಿ ಹಿಂಗೆ ಕೇಳಿಸುತ್ತೆ ಸೌಂಡು. ಈಗ ಒಂಚೂರು ರೈಸ್ ಮಾಡ್ತೀನಿ. 1000 RPM ಐತೆ ಗಾಡಿ ಇವಾಗ. ಸ್ಪಾರ್ಕ್ ಹೊಡಿತೈತೆ, ಕೇಳಿಸ್ ನೋಡಿ ಹಂಗೆ ಕಾಣಿಸ್ತದ. ಮತ್ತು ಇಲ್ಲಿ ಇನ್ನೊಂದಿಲ್ಲ, ಇಗ್ನಿಷನ್ ಇದು ಕೊಡುತ್ತೆ ನಮ್ಮ ಗಾಡಿಲಿದೆ, ಅದು ಇದರಲ್ಲಿಲ್ಲ. ಒಂದು ಸ್ಪಿನ್ ಹೋಗ್ಬಿಟ್ಟು ನೋಡಿ, ಹಿಂಗೆ BS3 ಇದ್ರೆ ಹೆಂಗೆ ಬೇಕಾದ್ರೆ ಆಟ ಆಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. BS6 ಆಟ ಆಡೋಕ್ಕಾಗಲ್ಲ ಈ ಥರ ಎಲ್ಲ. ಓಹೋ ಈಗ ಅಪ್ಪ ಪಟಾಕಿ ಸೌಂಡ್ಗಳು ನಿಮಗೆ ನೈಟ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗಿರೋದು. ನೈಟ್ ಅಲ್ವಾ ಇದು, ಅಷ್ಟೊಂದು ಗೊತ್ತಾಗಲ್ಲ. ಕೇಳಿಸ್ತಾ ಪಟಾಕಿ ಸೌಂಡ್ಗಳು ನಿಮಗೆ ಕಂಪ್ಲೀಟ್ ಬೇಕಾದ್ರೆ BS6ಗೂ BS3ಗೂ ಕಂಪ್ಯಾರಿಸನ್ ವಿಡಿಯೋ ಆಮೇಲೆ ಮಾಡ್ತೀನಿ. ಅಲ್ಲಿ ಕೇಳಿಸ್ತಾ. ಥರ್ಡ್ ಗೇರಲ್ಲ ಈ ಮಟ್ಟ ಹೊಡಿತಾ ಇರೋದು. ಬಟ್ ಗಾಡಿನ ನಾವು ಇವಾಗ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಸುಮ್ಮನೆ ಅದ್ವಾ ಅನ್ನಂಗೆ ಆಟ ಆಡೋಕ್ಕಾಗಲ್ಲ ಇವಾಗ. ಆ್ಯಕ್ಚುಲಿ ಕಿವಿ ಕಿತ್ತೋಗುತ್ತೆ ಗುರು. ಇಲ್ಲ ರೈಟ್ ತಗೊಳ್ಳೋದ. ಸುಮ್ಮನೆ ಈ ಥರದೊಂದು ಮನೇಲಿ ಮಡಿಕೋಬೇಕು, ಆಫ್ ರೋಡ್ ಮಾತ್ರ ಎತ್ತಬೇಕು ಈ ಥರದೊಂದು ಗಾಡಿ ತಗೋಬಿಟ್ಟು. ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಒತ್ತಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ ಬಾಯ್, ಸಿ ಯು.